ಇಲ್ಲಿ ಭೈರವ ಬಿರಿಯಾನಿಯಲ್ಲಿ ಬಿರಿಯಾನಿ ತಿನ್ಕೊಂಡು ಇವಾಗ ಗೋ ಕಾರ್ಟಿಂಗ್ ಹೋಗ್ತಿದ್ದೀವಿ. ತಪ್ಪ ಹೇಳ್ತಿಂಕ ನಾನು ಮನೆ ಊಟ ಬಂದಿದ್ದೀಂಕಲ್ಲ ನಿನ್ ತಮ್ಮ ನನ್ನ ಬಿಡುಗಡೆ ಗೊತ್ತವನೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಏನಂದರೆ ಇವತ್ತು ನಾವು 5 ಗಂಟೆ ಆಗೈತೆ. ಇಲ್ಲಿ ಭೈರವ ಬಿರಿಯಾನಿಯಲ್ಲಿ ಬಿರಿಯಾನಿ ತಿನ್ಕೊಂಡು ಇವಾಗ ಗೋ ಕಾರ್ಟಿಂಗ್ ಹೋಗ್ತಿದ್ದೀವಿ. ಯಾರ್ಯಾರು ಅಂದರೆ ನಾನು, ಇವನು, ಇವರು. ಹಾಯ್ ಹೇಳಿ ಬ್ರೋ. ಗೈಸ್ ನಾವಿವತ್ತು ಹೋಗ್ತಿರೋದು 800 ದಿ ಲೆಜೆಂಡ್ ಮಾರುತಿ 800. ಇದರಲ್ಲಿ ಹಿಂಗೆ ಇಳಿಸ್ಬೇಕು. ಗಾಡಿ ಯಾರ್ದು ಅಂತ ಹೇಳಪ್ಪ ಅರ್ಜು. ಗಾಡಿ ಇವಾಗಿದು ಹೊಸ ಕಲೆಕ್ಷನ್ ಇನ್ನೊಂದು ಆ್ಯಡ್ ಆಗಿದೆ. ಬನ್ನಿ ಗೈಸ್, ಇವತ್ತು ಗೋ ಕಾರ್ಟಿಂಗ್ ಹೋಗೋಣ. ಗೈಸ್ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಲಕ್ಸುರಿ ಆಗಿದೆ. ಬರೀ ಡೌಗಳಿಂದ ಈ ಗಾಡಿಲಿ ಏನು ಸ್ಪೆಷಲ್ ಅಂತಂದರೆ ಸೀಟ್ ನೋಡಿ ಗೈಸ್, ಬಕೆಟ್ ಸೀಟ್ಸ್. ಹೆಂಗೆ ನಾವು 800 ಬಕೆಟ್ ಸೀಟ್ಸ್. ಗೇರ್ ನಾಬ್ ನೋಡಿ, ಮ್ಯೂಸಿಕ್ ಸಿಸ್ಟಮ್ ನೋಡ್ರಿ, ಮ್ಯೂಸಿಕ್ ಸಿಸ್ಟಮ್ ನೋಡಿ, ಮೋಬೋ ಸ್ಟೇರಿಂಗ್ ನೋಡ್ರಿ, ಮೋಮೋ ಸ್ಟೇರಿಂಗ್. AC ಬೇಕು ಅಂದರೆ ಇಲ್ಲಿ ಬರುತ್ತೆ. AC ಕೂಲಿಂಗ್ ಇಲ್ಲ ಸದ್ಯಕ್ಕೆ. ಅಂಕಲ್ ನೋಡಿ, ಹಾಯ್ ಅಂಕಲ್, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ. ಕೆರ್ತ ಹೊಡಿತಾರೆ. ಪರವಾಗಿ ಒಬ್ಬೊಬ್ರು ಪರವಾಗಿಲ್ಲ, ಬಿತ್ತಾರೆ ಕೆರ್ತ ಹೊಡಿತಾರೆ. ಗೈಸ್ ನಿಮ್ಮ ಮುಖ ನೋಡ್ಕೊಬೇಕಾ? ಇದು ಬಿಸಿಲು ಬಂದರೆ ಈ ಥರ ಹಿಂಗೆ ಇಟ್ಕೊಳಕ್ಕೆ ರೆಡಿ ಕರ್ಗಾಗ್ಬಿಟ್ಟಿದ್ದೀವಿ. ಈ ಗಾಡೀಲಿ ಸ್ಪೆಷಲ್ ಏನಂದರೆ ಇದಕ್ಕೂ ನಾವು ಫ್ಲೇಮ್ ಕಿಟ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಯಾವುದಕ್ಕೂ ಯಾವ ಗಾಡಿಗೂ ಬಿಡಲ್ಲ, ಈ ಗಾಡಿಗೂ ಬಿಡಲ್ಲ, ಈ ಗಾಡಿಗೂ ಇನ್ಸ್ಟಾಲ್ ಮಾಡಾಕ್ಬಿಟ್ಟಿದ್ದೀವಿ. ಆದರೆ ಇವಾಗ ಇದು ಮೈಲೇಜು 200 ರೂಪಾಯಿ ಈಗ ಬಿಡದಿಗೋಗಿ ಬರ್ತೀವಿ. 200 ರೂಪಾಯಿ ಹಿಡಿದೇವು. ಹಾಂ 200 ಅಷ್ಟೇ ಹಾಕ್ಸೋದು, ಜಾಸ್ತಿ ಮೇಲೆ ಹಾಕ್ಸಲ್ಲ. ನೋಡ್ರಿ ಇದ್ರ ಸ್ಟೇರಿಂಗ್ ತಿರುಗ್ಸೋಕ್ಕೂ ನರ ಬೇಕು ಹಂಗೆ. ಹಾಂ ಪೆಟ್ರೋಲ್ ಫುಲ್ ಎಷ್ಟು ಹಾಕ್ಸೋಣ ಪೆಟ್ರೋಲ್? 200 ರೂಪಾಯಿ. 200 ರೂಪಾಯಿ. ಇದರಲ್ಲಿ ನಾವೇ ಓಪನ್ ಗೈಸ್, ಇದರಲ್ಲಿ ಇಲ್ಲಿ ಓಪನ್ ಮಾಡೋಕ್ಕೆ ಇದಿರಲ್ಲ, ಆಪ್ಷನ್ ಇರಲ್ಲ, ಅಲ್ಲೇ ಓಪನ್ ಮಾಡಬೇಕು ಪೆಟ್ರೋಲ್ನ. ಗೈಸ್ ಅವ್ರಿಗೆ ಬರ್ತಿಲ್ಲ, ಬನ್ನಿ ನಾವೇ ಓಪನ್ ಮಾಡೋಣ. ಕೊಡಿ ಹೇಳ್ತೀನಿ. ಇದನ್ನು ಹಿಂಗೆ ಹಾಕಬೇಕು, ಹಿಂಗೆ ಹಾಕ್ಬಿಟ್ಟು ನಿಮ್ಮದೆಲ್ಲ ಬರೋಲ್ಲ ಬಿಡಿ, ಕರೆ ಕಟ್ಸ್ಕೊಬಿಡಿ. ಅಯ್ಯೋ ಸಾರಿ, ಹಾಕಿನಿ ಹಂಗೆ ಪೆಟ್ರೋಲ್ ಹಾಕಿನಿ. 200 210. ಮಾನ ಮರ್ಯಾದೆ ಇಲ್ವಾ? 210 ಹಾಕ್ಸಿದೆಯಲ್ಲ, 210 ಮಾನ ಮರ್ಯಾದೆ ಯಾಕೋ? ಅಕಾಡ್ ತಂದರೆ 2000 3000, ಇತ್ತಂದರೆ 200 300 ಅಷ್ಟೇ. 200 ರೂಪಾಯಿ. ಎಷ್ಟು ಗೊತ್ತಾ ಮೈಲೇಜ್ ಇದು? 25-30 ಬರುತ್ತೆ ಮೈಲೇಜು. ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ ಅಲ್ಲಿಗೆ? ಏನೊಂದು 13-14 ಕಿಲೋಮೀಟ್ರ್, 19 ಕಿಲೋಮೀಟ್ರ್ ಐತೆ. ಹಿಂಗೆ ಹಾಕ್ಬಿಡು ಕ್ಯಾಪು. ಡನ್, ಟಾಟಾ, ಬಾಯ್ ಬಾಯ್. ನಡಿ ಗೈಸ್, ಇವಾಗ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀವಿ. 2 ಲೀಟರ್ ಇದೆ ನಮ್ಮ ಹತ್ರ ಪೆಟ್ರೋಲ್. ಸಾರಿ, 1.25 ಲೀಟ್ರ್ ಇದೆ. ಏಕಿ ಕೊಡು 1.25. ಏನು ಮಾಡಿದ್ದೀರಾ ಇರೋ ನೀವು? 1.5 ಲೀಟ್ರ್ ಹಾಕಿಲ್ಲ ಅನ್ಸುತ್ತಲ್ಲ ಪೆಟ್ರೋಲು? 1 ಲೀಟ್ರ್ 80 ಹಾಕಿದ್ದಾರೆ. 1.87. ಗಾಯ್ಸ್ ಸಾಕು, ನೈಸ್ ರೋಡಲ್ಲಿ ಹೋಯ್ತಾ ಇರೋದು ಈಗ. ಹಾಂ, ಇದು ರೆಡಿ ಟು ರೇಸ್. ಗಾಯ್ಸ್ ನಾನೇನಾದ್ರೂ ಈ ಗಾಡಿನ ಬಿಲ್ಡ್ ಮಾಡಿದ್ರೆ ಪಕ್ಕ ಟೋಯಿಂಗಲ್ಲಿ ಹಾಕೊಂಬರ್ತೀನಿ. ಟೋಯಿಂಗಲ್ಲಿ ಯಾರು ಹಾಕೊಂಬಂದಿಲ್ಲ, ನಾನು ಹಾಕೊಂಬರ್ತೀನಿ. ಎಲ್ಲ ಇವೆಂಟ್ಗೂ ಟೋಯಿಂಗಲ್ಲಿ ಹಾಕೊಂಬರ್ತೀನಿ ಇದನ್ನ ಬಿಲ್ಡ್ ಮಾಡಿದ್ರೆ. ಬಟ್ ಬಿಲ್ಡ್ ಮಾಡಲ್ಲ. ನಾನು ಖುಷಿಗೆ ತೊಗೊಂಡಿರೋ ಗಾಡಿ ಇದು, ತುಂಬ ಇಷ್ಟಪಟ್ಟು ತೊಗೊಂಡಿರೋ ಪಾಕೆಟ್ ರಾಕೆಟ್ ಗಾಡಿ ಇದು. ಇವಾಗ ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ. ಆಯ್ತಾ? ಇಲ್ಲೇ ಐತಲ್ಲ ಫಸ್ಟ್ ಆಗಿ. ಒಂದು ಒಳ್ಳೆ ಸ್ಟೋರಿ ಹಾಕೋಣ. ಅಯ್ಯೋ ಕಷ್ಟ ಅಪ್ಪ, ಇಟ್ಕೊಂಡ್ಬಿಡೋದಿದ್ದು.
ತಿರ್ಗಕ್ಸಿ ಎಳಿಬೇಕು. ಸರ್ ಫೋನ್ ಇತ್ತು. ಲೋ ಏನು ಗೊತ್ತಾ, ಸ್ಪೀಡಾಗಂತೂ ಹೊಡಿಬೇಡ. ಅವನಜ್ಜಿ ಇದರಲ್ಲಿ ಬಾಯಿಗೆ ಬರುತ್ತೆ. ದಬಾಕೊಳ್ಳೋದಲ್ಲ, ಹೋಗಿ ಯಾವ್ದಕ್ಕಾದ್ರೆ ಎಡ್ತು ಅಂದರೆ ಅಪ್ಪಚ್ಚಿ ಆಗೋದಕ್ಕೆ ಮಾತ್ರ. ಗಾಡಿ ಸ್ಪೀಡಾಗಿ ಹೋಗ್ತು ಭಯ ಒಂಥರ. ಗಾಯ್ಸ್ ನೋಡಿ, ನಾವು 800 ಇವಾಗ 100ಗೆ ಹೋಯ್ತು. 800 800 ಸ್ಪೀಡ್ ಇರಬೇಕಿತ್ತು, ಚೆನ್ನಾಗಿರೋದು. ಯಾವ್ದು ಆಕಾಶ? ಆಕಾಶ ಪಾಸ್ವರ್ಡು 1 2 3 4 5 6 1 1 2 3 1 2 3 3 4 4 5 5 6 7 7 8. ವೈಫೈ ಹಾಕ್ಸಿದೆ ಮನೆಗೆ. ಇಲ್ಲ ಏನು ಮಕ್ಕಳ ಪಾಸ್ವರ್ಡ್ ಇವನು. ನಾನು ಯಾವಾಗ ಹಾಕ್ಸ್ಕೊಂಡು ಆಗ್ಬಿಟ್ಟಿರ್ತಾನೆ. ಇನ್ಕರೆಕ್ಟೆಡ್ ಪಾಸ್ವರ್ಡ್ ಅದರಲ್ಲಿ. ಹೌದಾ? ಪಾಸ್ವರ್ಡ್ ಹಾಕು. ಗೈಸ್ ಕರ್ರಿ ಪಾಸ್ವರ್ಡ್ ಹಾಕ್ಕೊಂಡು ಬನ್ನಿ ಅಲ್ಲಿ ಗೈಸ್ ವ್ಯೂ ನೋಡ್ರಿ, ಆ ಕಡೆ ಏನು ಸಿಕ್ಕಾಗೈತೆ. ಈ ವ್ಯೂವಲ್ಲಿ ಈ ಗಾಡಿ ಓಡಿಸ್ತಾ ಇರೋ ಮಜಾನೇ ಬೇರೆ ಆಗ್ತದೆ. ನೆಕ್ಸ್ಟ್ ಲೆವೆಲ್ 800 ಓಡಿಸೋ ಮಜಾನೇ ಬೇರೆ. ಇನ್ಮೇಲೆ ವೆಂಕಟೇಶ್ ಜೀವ ಬಾಯಿಗೆ ಬರ್ತೈತಿ ನನಗೆ. ನೋಡ್ರಿ ನಡುಕ್ತೈತೆ ಸ್ಟೇರಿಂಗ್, ನುಗ್ಗಿಸ್ತಾ ಇರೋದೆ ಸಂದಿನೆಲ್ಲ ಕೈ ಅಂತ ಹೋಗ್ತಾ ಇರೋದೆ. ಆದರೂ ವ್ಯೂ ಮಾತ್ರ ತುಂಬ ಮಸ್ತ್ ವ್ಯೂ ಮಾತ್ರ ಸಕ್ಕತ್ತಾಗೈತೆ. ವ್ಯೂ ನೋಡಿ ಮಜಾ ಬರ್ತೈತಲ್ಲ ಅವರು ಬೀಜ ಬಾಯಿಗೆ ಬರ್ತೈತೆ ಕಣೋ. ಗೈಸ್ 120 ರೀಚ್ ಮುಲ್ಕಾಡ್ತೈತೆ ಗಾಡಿ, ಹೋಗ್ತಾ ಇಲ್ಲ. ಆದರೂ 120 ಟಚ್ ಆಗ್ಬೋದು, ಕೈಯೆಲ್ಲ ಮುಟ್ಕೊಳ್ಬೋದು. ಸ್ವಲ್ಪ ಕಷ್ಟ ಆದರೂ ಹೋಗ್ಬೋದು. ನಾನು ತುಳಿತಾ ಇದ್ದೀನಿ, 120ಗೆ ಹೋಗೈತೆ, ಅದ್ರ ಮೇಲೆ ಹೋಗ್ತಾ ಇಲ್ಲ. 120 ನಾನು 140 ಹೋಗುತ್ತೆ ಈಸಿಯಾಗಿ. 140 ಅಷ್ಟೇ ಇರೋದು, 140ಗೆ ಹೋಗುತ್ತೆ ಪಕ್ಕ. ನಾವು ಯಾರು ನೀನು ಐ ಕ್ರಾಸು ನನ್ನ ಬಿಡ್ಬಿಡಕ್ಕೆ ಗೊತ್ತವನೇ. ಮುಂದೆ ಕುತ್ಕೊಂಡು ಬೀಜ ಬಾಯಿ ಬರುತ್ತಾನೆ, ಓಡ್ಸೋದು ಎಷ್ಟು ಗೊತ್ತಾಗಲ್ಲ. ನಾವು ಬಿಡಲ್ಲ, ಜಾಗ ಬಿಡಲ್ಲ ಅಂದರೆ ಬಿಡಲ್ಲ. ಹೋಗಾಯ್ತಿಗೆ ಯಾವ ಕಡೆ ಕ್ಯಾಮ್ರಾ ಹಿಡಿತಿದೆ, ಕ್ಯಾಮ್ರಾ ಆಕಾಶ ಬೀಜ ಬರ್ತೈತೆ. ಆಕಾಶ ಹಿಂಗೆ ಬಾಯಿಗೆ ಬೀಜ ಬರ್ತೈತೆ. ಬಾಯಿಗೆ ಬೀಜ ಬರ್ತಿಲ್ಲ, ಬೀಜ ಇದಾಗ್ತೈತದು. ಕರೆಕ್ಟ್ ಆಯ್ತು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್ ಹೆಂಗೆ ಹೋಗ್ತಾವೆ ನೋಡಿ ಇದರಲ್ಲಿ. ತಮ್ಮ ಹೇಳ್ತಿಂಕ ನಾನು ಮನೆ ಬಿಟ್ಟು ಬಂದಿರಿಂಕಂತ ಅವ್ರ ಹಿಂದೆ ಕೂತವ್ರು, ಅವ್ರಿಗೆ ಏನು ಅನ್ಸಲ್ವ ಮುಂದೆ ಕೂತಿರೋ ನೀವು ಬಾಯಿ ಐ ಕ್ರಾಸ್ ಬರ್ತವನೆ ಬೋಲ್. ಆದ್ರೆ ಬಿಟ್ಟಿಲ್ಲ ಸಂದೀಪ್ ಪಾಟೀಲ್ ಅವ್ರಿಗೆ. ವ್ಯೂ ಸಕ್ಕತ್ತಾಗೈತೆ ಮಾತ್ರ ಗಾಯ್ಸ್. ಯಾಕೋ ಇವನು ನನ್ನ ಲಾಸ್ಟ್ ಲಾಗ್ ಇದೆ, ಲಾಸ್ಟ್ ಲಾಗ್ ಥರ ಮಾಡಂಗೆ ಅವನೇ ಗೈಸ್. 800 ಹೋಯ್ತಾ ಇದೆ ಚೆಕ್ಕೋಟ ಗಾಯ್ಸ್. ಈ ಗಾಡಿ 4-5 ತಿಂಗಳಿಂದ ಹಂಗೆ ನಿಂತಿದ್ದ ಗಾಡಿ ಇವತ್ತು ಎತ್ಕೊ ಬಂದಿರೋದು. ನಂಬಿಕೆನೇ ಇಲ್ಲ ಈ ಗಾಡಿ ಮೇಲೆ. ನಮಗೂ ನಂಬಿಕೆ ಇಲ್ಲ, ಓಡಿಸ್ತಾ ಇಲ್ವಾ ಲೋ ಗೈಸ್. ಇವತ್ತು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ.
ಓಯ್ ನಿನ್ ತಮ್ಮ ಅಂತೀನಿ ಅಲ್ಲ, ಯೋಗಿ. ಓಯ್ ನಿನ್ನಲೇ. ಓಯ್ ನಿನ್ ತಮಾಷೆ ಹೇಳ್ಬೇಡಲೇ. ಕೊನೆಗೂ 800 ಅಲ್ಲಿ ವೈಟ್ ಕ್ರಾಸ್ ಮಾಡಿದೆ. ಜೀವ ಬಾಯಿ ಬರುತ್ತಲೇ, ಸುಮ್ಮನೆ ಎತ್ತು ಹೊಡಿಯೋದು ತಮ್ಮ ಅಂತೀನಿ. ಅಕ್ಕಾಡ್ ಇರ್ಬೇಕಿತ್ತು, ಇನ್ನು ಅಕ್ಕಾಡ್ ಇದ್ರೆ ಧೈರ್ಯ ಕುತ್ಕೊತಿದ್ದೆ. ಏನು ಆಯ್ತಾನೆ ಐತೆ 5 ಹೊಡೆದ್ರೆ ಸ್ಪಾಟ್ ಡೈರೆಕ್ಟ್ ಇರೋ ಸ್ಪಾಟೆ. ಅದಕ್ಕೆ ಹೇಳ್ತಾರೆ ಅಕ್ಕಾಡ ಮುಂದೆ ಅಷ್ಟು ಉದ್ದಕ್ಕೈತೆ ಬಾನೆಟ್ವರ್ಗುನು. ಓಯ್ ನೋಡಿ ಇದು ಇಂಥ ಕಪ್ಪೆ ಆಟ ಬೇಡ ಅಂದರು. ಇಲ್ಲೆಲ್ಲ ಆಗಲ್ಲ ಬಿಡು, ನಿಧಾನಕ್ಕೆ ಟರ್ನ್ ಮಾಡಬೇಕು. ಇಲ್ಲಾಂದ್ರೆ ಗಾಡಿ ಎರಡು ಪಲ್ಟಿ ಆಗೋಯ್ತದೆ. ಅಯ್ಯಪ್ಪ ದೇವ್ರೆ. ಬ್ರೋ ಈ ಗಾಡಿ ಒಂದು 5-6 ತಿಂಗಳಿಂದ ನಿಂತಿದ್ದ ಗಾಡಿ ಬ್ರೋ, ಶೆಡ್ಡಲ್ಲಿ. ಇವಾಗ ನೆನ್ನೆ ಎತ್ಕೊ ಬಂದಿರೋ ಗಾಡಿ ಇದು. ಸುಮ್ಮನೆ ನಾವು ಹೋಗಿದ್ರೆ ಅಯ್ಯೋ ಇದ್ರಕ್ಕಿಂತ ಬಲೆನದಲ್ಲಿ ಆಡೋನು. ಅಯ್ಯಪ್ಪ ದೇವ್ರೆ. ಬಲೆನಾದ್ರು ಕೂರಕ್ಕೂ ಧೈರ್ಯ ಇರ್ತಿತ್ತು. ಮುಂದೆ ಅಷ್ಟು ಉದ್ದ ಐತೆ, ಏನಾಗಲ್ಲ. ಹೋಗಿ ಯಾರಿಗಾರು ಗುದ್ದಿರು ಇಂಜಿನ್ ಎಲ್ಲ ತಡೆಯುತ್ತೆ. ಇದ್ರಾಗ ಬಂದ್ರೆ ಎದೆ ಮೇಲೆ ಬರುತ್ತೆ. 800 ಆಟ ಆಡ್ತೀನಿ ನಾನು. 800 ಭಾರಿ ಇಷ್ಟ. ಬೇಕಂಗೆ ಹೋಗ್ಬೋದು. ಸತ್ರೆ ಒಂದೇ ಸರಿ ಹೊಗ್ಯಾಕಳಕ್ಕೆ. ನೋಡ್ ಹಿಂದೆ ಬರ್ತಂತ ಅಲ್ಲ, ಹಿಂದೆ ಬರೋಕ್ಕೆ ಚಾನ್ಸ್ ಐತೆ. ಲೇ ಒಂಚೂರಲ್ಲಿ ಆಯ್ತು, ಇಷ್ಟು ಗ್ಯಾಪಲ್ಲಿ ಆಯ್ತು ಅಲ್ಲಿ. ಲೇ ನೋಡು ಅಲ್ಲಿ ಹಿಂದೆ ಬರಲ್ಲ ಅವನು ಹಿಂದೆ ಬರಲ್ಲ. ಗೈಸ್ ನೋಡಿ ಗೈಸ್, ಅಲ್ಲಿ ಎಷ್ಟು ಬಂದಿದೆ. ಕಳ್ಸೋಣ ಫಸ್ಟ್ ಅವನು. ಯಪ್ಪ ಬೀಜ ಬಾಯಿ ಬಂದಿತ್ತು ಮಾತ್ರ. ಆದ್ರೆ 800ಗೆ ಏನು ಟೋಲ್ ಕಟ್ ಆಗಲ್ವಾ? ಕಟ್ಟಾಯ್ತು ಅಷ್ಟೇ. ಮುಗಿತ್ ಕಣ ನೈಸ್ ರೋಡು. ಎಲ್ಲಾರು ಮೆತ್ತು ಹೋಗೋ. ಮೈಸೂರು ರೋಡಿಗೆ ಹೋಯ್ತಿದ್ದಿ ಇವಾಗ. ಹಾ ಮಗ ಸಂದ A few moments later. ಗೈಸ್ ಬಂದಿದ್ದೀವಿ ಈಗ ಗೋಕರ್ಟಿಂಗ್ ಜಾಗಕ್ಕೆ. ಆರನ್ ಮಾಡಕ್ಕೆ ನಮ್ಮ ಹತ್ರ ಆರನ್ ಇಲ್ಲ. ಸಾರಿ ಗೈಸ್, ಹಿಂದೆ ರೋಡಲ್ಲಿ ಹೋಗ್ಬೇಕಾಯ್ತು, ಈ ರೋಡಿಗೆ ಹೋಗ್ಬಿಟ್ಟಿದ್ದೀವಿ. ಅಯ್ಯೋ ಅವ್ರು ಗೊತ್ತಾಕಾರು ಬಿಡು ಬ್ರೋ. ಹತ್ತು ಬ್ರೋ, ಬೇರೆ ರೋಡ್ಗೆ ಹೋಗ್ಬೇಕಾಗಿತ್ತು. ಈ ರೋಡಿಗೆ ಬಂದಿದ್ವಿ. ನೀವು ಯಾತಕ್ಕೆ ಹೀಗೆ ಮಾಡೋದು? ನಿಮ್ಗೆ ಹೇಳೋರು ಕೇಳೋರು, ಸೈಡಿಗೆ ಬಂದಿ ಡಾಗೇಶ್. ನಿಮ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ನಿಮ್ದಕ್ಕೆ ಹೀಗೆ ಮಾಡ್ತೀರಲ್ಲ. ಹಾ ಸೀರಿಯಸ್ ಆಗಿ 800 ಅಲ್ಲಿರೋ ಮಜಾನೇ ಬೇರೆ. ಲಾರಿ ತಿರುಗ್ಸು. ಅಲ್ಲೆಲ್ಲ ಆ ರೋಡ್ ಎತ್ಕೊಬೇಕು. ಅದೇ ಗೋಕಾರ್ಟಿಂಗ್ ಇಲ್ಲೇ. ಗೈಸ್ ನಾವು ಬಂದಿದ್ದೀವಿ ಕಾಣ್ಲಿಲ್ಲ ರೈಟ್. ಯೋಗಿ ಯಾವ್ದಾರು ಗೊತ್ತಿಲ್ದಾರ ಹುಡುಗರು ಫಸ್ಟ್ ಟೈಮ್ ಬರ್ತಾವಲ್ಲ ನಿನ್ ಜೊತೆ, ಅವು ಏನಾರು ಇಲ್ಲಿ ಕುತ್ಕೊಬಿಟ್ರೆ ಓದುವ ಅಂತ ಹಾರ್ಟ್ ಅಟ್ಯಾಕ್ ಎಲ್ಲ ಹೋಯ್ತವೆ. ಗೈಸ್ ನಾವು ಈಗ ಹೋಗೋದು ನೋಡಿ ಯಾಕೆ ಎಂತ ಹೀಟೆಡಲ್ಲಿ ಬಂದಿದ್ದೀವಿ ಅಂದರೆ ನಾವು. ನಮ್ಮ ನೋಡಿ ಈಗ ಬೇಜಾರಾಗಬೇಕು ಗೈಸ್. 800 ಬಂದಿರೋದು. ಕಾರ್ ಇಲ್ಲೇ ಪಾರ್ಕ್ ಮಾಡೋಣ. ಕಾರ್ ಪಾರ್ಕ್ ಮಾಡ್ತಿದ್ದೀವಿ. ಏನು ಇವರೆಲ್ಲ BMW ಬೆನ್ಸಲ್ಲಿ ಬಂದವ್ರೆ. ಗಾಯ್ಸ್ ಬಂದಿದ್ದೀವಿ. ಜೀವ ಎಲ್ಲ ಬಾಯಿಗೆ ಬರೆಸ್ತಾ, ಜೀವ ಬಾಯಿಗೆ ಬರೆಸ್ತಾ ಅನ್ನೋದಕ್ಕಿಂತ ಬೀಜ ಬಾಯಿಗೆ ಬರೆಸ್ತಾ ತಾಗಿ. ಈ ಗ್ಲಾಸ್ ಬೇರೆ ಎತ್ತಬೇಕು. ಏರ್ಸಾಯ್ತು ನೋಡಿ ಗಾಯ್ಸ್. ಅಲ್ಲಿ ಗೋಕಾಟಿಂಗ್ ಅಲ್ಲ ಒಂದು 5-6 ಮಲಯಾಳಿ ನಿಂತಿದ್ದಾವೆ. ಬಾರ ನಿಮ್ಮ ಬ್ರದರ್ಸ್ ಅವರೇ. ಲವ್ ನಿಮ್ಮ ಬ್ರದರ್ಸು ಅದೇ ಎಂಡ ಚೇಟ ಮಲಯಾಳಿ ಅಣ್ಣ. ಹುಡುಗಿ ಅಲ್ಲ ಅದು. ಬಂದ್ಬಿಟ್ಟು ಒಂದು ರೌಂಡಲ್ಲಿ ಯಾರು ಬೇಗ ಮುಗಿಸ್ತಾರೆ ಅಂತ. ಹಾಂ ಗಾಯ್ಸ್ ಇವಾಗ ಚಾಲೆಂಜ್ ಹಾಕೋಣ. ಯಾರು ಫಾಸ್ಟ್ ಲ್ಯಾಪ್ ಮುಗಿಸ್ತಾರೆ ಅವರಿಗೆ ಆಕಾಶ 1,000 ಕಾಸು ಕೊಡ್ತಾನೆ. ಬೇರೆ
ಐಫೋನ್ ಗಿಫ್ಟ್ ಕೊಡ್ತಾನೆ ಒಂದು ಚಾನ್ಸೇ ಇಲ್ಲ. ಬೇರೆ ಹೇಳು. ಬಿಟ್ಬಿಟ್ಟು ಓಡಾಡ್ತಾನೆ. ಈ ಥರ ಚಾಲೆಂಜ್ ಮಾಡಲ್ಲ. ನೀನು ಯಾವುದೋ ಚಾಲೆಂಜ್ ಮಾಡಿದೆ ಅದನ್ನ ಏನೇ ಅಂದರೆ ನೀನು ಏನಾದ್ರು ಚಾಲೆಂಜ್ ಮಾಡು. ಸೊ ಎಲ್ಲಿ ಟಿಕೆಟ್ ಕೊಂಡ್ರೆ ಹಾಗಂತ ಒಂದು ಹೇಳಲ್ಲ, ಆಗದಿರ ಅಂತ ಹೇಳ್ತಾನೆ. ಬಾ ಅಲ್ಲೇ. ಸರಿ, ನಾ ಎನರ್ಜಿ ಡ್ರಿಂಕ್ ಕೊಡಿಸ್ತೀನಿ ಕಣ. ಯಾರು ಫಸ್ಟ್ ಬರ್ತಾರೋ ಅವರಿಗೆ. ನಾನು 3 ಬಸ್ ಬಾಲ್ 3 ಬಸ್ ಬಾಲ್ ಚಾಲೆಂಜಿಂದ ನಾನು ಕ್ವಿಟ್ ಆಗಿದ್ದೀನಿ. ಅವನು ಇವಾಗಲೇ ಹಿಂಗೆ ಓಡಿಸ್ತಾನೆ, ಬಸ್ ಬಾಲ್ ಕೊಡ್ದಿನ ಆರಿಸ್ತಾನೆ. ಅದೆಲ್ಲ ಆಗಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲಿ 400 ರೂಪೀಸ್ಗೆ 6 ಲ್ಯಾಪು 160cc, 500 ರೂಪೀಸ್ಗೆ 6 ಲ್ಯಾಪು 200cc, ತುಂಬ 270cc 600 ರೂಪೀಸ್ 6 ಲ್ಯಾಪ್. ಅಣ್ಣ ಪ್ರಮೋಷನ್ ಮಾಡ್ತಿದ್ದೀನಿ ಅಣ್ಣ. ಫೋನು ಮಾಡಿದೆ ಯಾರು ಗೈಸ್ ಇಲ್ಲಿ ಫೋನ್ಪೇ ಯು ಪಿ ಐ ಏನಿಲ್ಲ ಅಂತೆ, ಕ್ಯಾಶ್ ಬೇಕಂತೆ. ಕ್ಯಾಶ್ ಆಗಲ್ಲ ಅಂತ ಮತ್ತು ಅವ್ರಿಗೆ ಮಾಡಿಸ್ಕೊತೀರ ಸ್ಕ್ಯಾನರ್. ಗಾಯ್ಸ್ ಇವಾಗ ಅಲ್ಲಿ ಕ್ಯಾಶ್ ಇಲ್ದಲ್ಲೇ ಅವರು ಕೊಡ್ತಿಲ್ಲ. ಯು ಪಿ ಐ ಆಪ್ಷನ್ನೂ ಇಲ್ಲ ಇಲ್ಲಿ. ಕ್ಯಾಶ್ ಬೇಕು ಇವಾಗ ನಮಗೆ. ಎಂತ ಮಾಡೋಣ? ಮಿಸ್ಟರ್ ಯೋಗೇಶ್, ವೇರ್ ವಿ ಗೋ? ಕ್ಯಾಶ್ ಏನಂತ ಅವ್ರನ್ನ ಕೇಳ್ದಲ್ಲ? ಹಾಂ ಅಲ್ಲಿವರೆಗೂ ಹೋಗ್ಬೇಕು ಈಗ. ಅದೇ ಬಂಕು ಬಾ ಎದುರು ಹೋಗೋಣ. ಬನ್ನಿ ಗಾಯ್ಸ್, ಇವಾಗ ಹೋಗ್ಬಿಟ್ಟು ಕ್ಯಾಶ್ ಇಸ್ಕೊಬರೋಣ ಫಸ್ಟು. ಎಷ್ಟು ಫೋನ್ ಅವನು ನನ್ನ ಹತ್ರ 3 ಫೋನ್ ಆಗ್ಬಿಟ್ಟವು ಈಗ. ಅಲ್ಲ, ನೀನು ಯಾವಾಗಲೂ ಕ್ಯಾಶ್ ವ್ಯವಹಾರ ಮಾಡ್ತಿದ್ದೆ ತಾನೇ? ಕ್ಯಾಶ್ ಐತೆ ಮನೇಲಿ. ಹಾಂ, ಆ ಮನೇಲಿ ಒಂದು ಹತ್ತತ್ರ 1.5 ಲಕ್ಷ 2 ಲಕ್ಷ ಕ್ಯಾಶ್ ಇರ್ಬೋದು. ಜೋಬಲ್ಲಿ 1 ರೂಪಾಯಿ ಇಲ್ಲ ಈಗ. ಎಲ್ಲ ಫೋನ್ ಪೇ ಐತೆ. ಇವನೇನಪ್ಪ ಅರ್ಥನೇ ಆಗಲ್ಲ. ಇವನು ಒಂದೊಂದು ಟೈಮ್ ಫೋನ್ಪೇ ಇದ್ದ ಕ್ಯಾಶ್ ಅಂತಾನೆ, ಕ್ಯಾಶ್ ಇದ್ದ ಫೋನ್ಪೇ ಅಂತಾನೆ. ಇವಾಗ ನನ್ನ ಹತ್ರ ಸದ್ಯಕ್ಕೆ ಅಕೌಂಟಲ್ಲಿ ಇರೋದು ಮನೇಲಿ ಐತೆ ಕ್ಯಾಶು. ಇಷ್ಟು ದಿವಸ ಕ್ಯಾಶ್ ಎತ್ಕೊಂಡು ವ್ಯವಹಾರ ಮಾಡ್ತಿದ್ದೆ. ಇವತ್ತು ಮಕ್ಕರ್ ಆಗ್ಬಿಟ್ಟಿದ್ದೀನಿ. ನಾನು ಕಾಂಪೌಂಡರ್ನ ಅಂದೆ, ಮತ್ತೆ ಹಿಂಗೆ ಹೋಗ್ತಿದ್ಯಾ? ಆರ್ಬೇಕಿತ್ತು ಅವಾಗಲೇ. ನೀನು ಇಷ್ಟು ದೂರ ನಡ್ಕೊಂಡ್ಬಂದು ಹೇಳಿದ್ರೆ ಇಲ್ಲೇ ಕಣ ಕಾಂಪೌಂಡ್ ಇರೋದು ಪಕ್ಕದಲ್ಲೇ. ಮೈಸೂರಿಗೆ ಹೋಗಿ 800 800 ನೈಸ್ ರೋಡಲ್ಲಿ ಅವನು ಸಾಯಂಗಾಯ್ತೆ. ಗೈಸ್ ಬನ್ನಿ ಗೈಸ್, ಅಲ್ಲಿ ಹೋಗಿ 100 ಹೋಗಿದ್ರೆ ಏನು ಅನಿಸ್ತಿರ್ಲಿಲ್ಲ. ಇಲ್ಲ, ಆ ಕಡೆಯಲ್ಲಿ 160 ಹೋದ್ರೆ ಏನನ್ಸಲ್ವಾ? ಆ ಕಡೆಯಲ್ಲಿ ಹಂಗೆ ಭಯನೇ ಆಗಲ್ಲ. 800 ಭಯ ಆಗುತ್ತೆ. ಗೈಸ್ ಬನ್ನಿ ಅಲ್ಲಿ ಹೋಗಿ ಕ್ಯಾಶ್ ಇಸ್ಕೊಳ್ಳೋಣ ಫಸ್ಟು. ಇವಾಗ ಕ್ಯಾಶ್ ಕಲೆಕ್ಟ್ ಆಯಿತು. 2000 ರೂಪಾಯಿಗೆ ಎಷ್ಟು ಇಸ್ಕೊಂಡ್ರು ಯೋಗೇಶ್ ಬಡ್ಡಿ? 50 ರೂಪಾಯಿ. 50 ರೂಪಾಯಿ. 50 ರೂಪಾಯಿ ಬಡ್ಡಿ ಅಲ್ಲಪ್ಪ. 50 ರೂಪಾಯಿ ಎಕ್ಸ್ಟ್ರಾ ಮಾಡಿ ಅದೇ ಅವ್ರಿಗೆ ಬಡ್ಡಿ. ಅದು ನಾವು ಎಕ್ಸ್ಟ್ರಾ ಕೊಟ್ಬಿಟ್ಟು 2000 ಮಾಡ್ತೀನಿ ಕ್ಯಾಶ್ ಕೊಡು ಒಂದೇ ಕೊಡಲಿಲ್ಲ. 50 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ ಕೊಡು ಒಂದಕ್ಕೆ ಕೊಟ್ಟ. ಹಂಗೆ ಲಂಚ ಕರಪ್ಷನ್. ಎಲ್ಲಿ ನೋಡಿರೋ ಕರಪ್ಷನ್. ಏನಂತೀರಾ ಕರಪ್ಷನ್ ಬಗ್ಗೆ? ನೀರು ಎಲ್ಲಿ ಅಲ್ಲೇ ತಗೊಂಡಲ್ಲ. ಎಲ್ಲಿ ನೋಡಿರೋ ಕರಪ್ಷನ್ ಗೈಸ್, ಕರಪ್ಷನ್. ನಮ್ಮ ದೇಶನೇ ಸರಿ ಇಲ್ಲ. ಈ ದೇಶದ ಕತೆ ಇಷ್ಟೇ ಕಾಣೋಣ. ಏನೋ ಸಿಂಪಲ್ ಹೇಳ್ತೀನಿ ಕೇಳಿಸ್ಕೊ ಆಕಾಶ. ಹಾಂ, ಒಬ್ಬ ಫ್ರೆಂಡ್ನೇ ಕಾರ್ ಕೊಡ್ಸೋ ಕರ್ಕೊಂಡ್ಬರ್ತಾನೆ. ಫ್ರೆಂಡ್ ಹತ್ತಾನೆ 10,000 ವಸೂಲಿ ಮಾಡ್ತಾನೆ. ಅದೆಲ್ಲ ಯಾವ ಲೆಕ್ಕ? ಅದೆಲ್ಲ ಮಾತಾಡಬಾರ್ದು. ಮತ್ತೆ ಎಲ್ಲರೂ ಮಾಡೋದು ದುಡ್ಡಿಗಾಗಿ. ಬಾ, ಅದು ಸೇಲ್ ಆದರೆ ಅದು ಬರೋದು, ಅದು ವ್ಯವಹಾರ. ಅದು ಈಗ ಇದು ವ್ಯವಹಾರನೇ, ಒಂದು ದುಡ್ಡಿನ ವ್ಯವಹಾರ ಅಷ್ಟೇ. ಈಗ ಇವಾಗ ಅದೇನು ಹೇಳ್ತಾರಲ್ಲ, ಕೆಲಸ ಆಗಬೇಕು ಅಂತಂದರೆ ಕತ್ತೆ ಕಾಲು ಹಿಡಿಬೇಕಂತ ಹೇಳ್ತಾರೆ. ಹಂಗಾಯ್ತು ಇವಾಗ. ತಗೊಳ್ಳಿ, ಹೋಗಿ ಬಂದ್ಬಿಡೋಕ್ಕೆ ಬರ್ತಾನೆ. ಬೇಡ ಬನ್ನಿ ಗಾಯ್ಸ್ ಹೋಗೋಣ ಅಲ್ಲಿ. ಫೋನ್ಗಳು ತೋರಿಸ್ತೀನಿ. ಹಾಂ ಗೈಸ್ 1 2 ಇಲ್ಲ ಇನ್ನೊಂದು 3. ಇದು CM ಫೋನ್ ಮಾಡ್ತಾರೆ. ಹಾಂ, CM. ಇದು PM ಅವ್ರು ಫೋನ್ ಮಾಡ್ತಾರೆ. ಆ ಫೋನ್ನ ಐಫೋನ್ ಕಂಪ್ನಿಯವರೇ ಬ್ಯಾನ್ ಮಾಡಿ ಇಟ್ಟವ್ರು. ಅದನ್ನ ಡೊನಾಲ್ಡ್ ಟ್ರಂಪ್ ಇದ್ರಾಗ ಮಾಡ್ತಾರೆ. ನಮ್ಮ ಹತ್ರ ಇಲ್ಲ. ನಿನ್ನ ಹತ್ರ ಎಷ್ಟಿದೆ ಬ್ರೋ ಫೋನು? ಒಂದೇ. ನಿನ್ನ ಹತ್ರ ಒಂದೇ? ನಮ್ಗೆ ಯಾರು ನಾವೆಲ್ಲ ನಮಗೆ ಬೇರೆ ನೀವು ಮಾಡೋದೇ ಕಷ್ಟ ನಮಗೆ. ಇಲ್ಲಿ ಹೇಳ್ತೀನಿ, ನಾವೆಲ್ಲ ಏನು ಹೇಳಿ, ನಾವೆಲ್ಲ ಲೋಕಲ್ ಕ್ಲಾಸಿಕ್ ಪೀಪಲ್ಸ್. ಇವರೆಲ್ಲ ಹೆವಿ ಸ್ಟ್ಯಾಂಡರ್ಡ್. ತುಂಬ ಸ್ಟ್ಯಾಂಡರ್ಡ್. ನೀವು ತುಂಬ ಕುತ್ಕೊಂಡು ಕುಡಿಬೇಕಾರೆ ಯಾವ ಸ್ಟ್ಯಾಂಡರ್ಡ್ ನೋಡೋದಮ್ಮ. ಆ ಕುರಿಯೋದು ಮಾತೆಲ್ಲ ಬೇಡಮ್ಮ. ಆಕಾಶ ಇದು ಸೈನ್ ಅಪ್ ಆಗಬೇಕು ಆಮೇಲಿಂದ. ಯಾರಿಲ್ಲ, ಎಲ್ಲ ಹೊಂಟ್ಬಿಟ್ಟವ್ರೆ. ಆಯ್ತು, ಇವಾಗೆಲ್ಲ ಆಯಿತು. ಟಿಕೆಟ್ ಕೊಟ್ಟಿದ್ದಾರೆ. ಟಿಕೆಟ್ ಕೊಟ್ಟಿದ್ದೀವಿ. ಬನ್ನಿ ಗಾಯ್ಸ್, ಹೋಗಿ ನಾವು ಅವ್ರ ಥರ ಇವಾಗ ಆಟ ಆಡೋಣ.
ಅವ್ನಿಗೆ ಯಾಕೋ ಜೀವ ಬೆದರ್ತೈತೆ ಎಲ್ಲರೂ 100 ರೂಪಾಯಿ ಬೆಟ್ಟ ಹಾಕ್ರಿ. ಯಾರು ಗೆಲ್ತಾರೋ ಅವ್ರಿಗೆ ಆ ದುಡ್ಡು ಹೋಗುತ್ತೆ ಅಷ್ಟೇ. ಯಾರು ಗೆಲ್ತಾರೋ ಅವ್ರಿಗೆ 300. ಇವರೆಲ್ಲ ಹೋಗಾದ್ಮೇಲೆ ಅದು ನಾವು ಹೋಗ್ತಾ ಇರೋದು. $200cc ಗಾಯ್ಸ್, 200cc ಇವಾಗ ಹೋಗೋದು ನಾವು. ನಾನೇನು ಲಾಸ್ಟಿಗೆ ಬರೋಕ್ಕ ಲಾಸ್ಟಿಗಲ್ಲ, ಆರಾಮಾಗಿ ಮಾಡ್ಬೋದು. ನಾನು ಓಡಿಸೋಡ್ಸ್ ಅಭ್ಯಾಸ ಐತೆ. ರೆಡಿ, ಒಂದು ಐಡಿಯಾ ಮಾಡ್ತೀನಿ ಗಾಯ್ಸ್. ಇವಾಗ ಕೂತಿದ್ದೀವಿ. ಯೋಗಿ ಏನ ಹೆಲ್ಮೆಟ್ ಇಲ್ಲ ನೆಕ್ಸ್ಟ್ ಟೈಮ್ ಏನಾದ್ರು ನಂದೇ ಒಂದು ಹೆಲ್ಮೆಟ್ ತಗೊಂಡ್ಬರ್ತೀನಿ. ನಾವು ಆರಾಮಾಗಿ ಲಾಗ್ ಮಾಡ್ಕೊಂಡು ಏನಪ್ಪ. ನೋ ಬೆಟ್ಟಿಂಗ್ ಪಾ, ನೋ ಬೆಟ್ಟಿಂಗ್. ಲಾಗ್ ಮಾಡೋಣ. ನಿಮ್ಮಿಬ್ರಿಗೆ ಬೆಟ್ಟಿಂಗ್ ಇರಲಿ, ನೀವಿಬ್ರು ಬೆಟ್ಟಿಂಗ್ ಕಟ್ಕೊಳ್ಳಿ. ರೈಟ್ ಹಾಕ್ಲಿಡ್ರು ಲೆಫ್ಟ್ ಬ್ರೇಕ್ ಹಾಂ ನಿಲ್ಸಂಗಿಲ್ಲ. 1 by 1 ಹೋಗ್ತಾ ಇರಿ. ಒಬ್ರು ಮಿಸ್ ಆತಲ್ಲ ಬಂದು ಗೊತ್ತಾರ, ಸೇಫ್ಟಿ ಇಲ್ಲ, ಗಾಡಿ ಡ್ಯಾಮೇಜ್ ಆಗತ್ತೆ. ಫೋನ್ ಮಾಡಕ್ಬಿಡಿ. ಫೋನ್ ಅಲೋ ಇಲ್ಲ, ಅಲ್ಲಿ ಬೋರ್ಡ್ ಹಾಕ ನೋಡಿ. ರೆಡ್ ಬ್ರೇಕು, ಗ್ರೀನ್ ಹಾಕ್ಲಿಟ್ರು. ಗೈಸ್ ಆಯಿತು ಇವಾಗ ಗೋ ಕಾರ್ಟಿಂಗು. ಆದರೆ ವಿಡಿಯೋನೇ ಬಂದಿಲ್ಲ, ಅದು ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ. 9x ಆಗೈತೆ ಅದು. ಅಯ್ಯಪ್ಪ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಗೈಸ್ ಮುಗೀತು ಗೈಸ್ ಇವಾಗ ಗೋ ಕಾರ್ಟಿಂಗ್. ಬನ್ನಿ ಇವಾಗ 800ಗೆ ಬ್ಯಾಕ್ ಟು 800 ಹೋಗೋಣ ಇವಾಗ ವಾಪಸ್. ಗೈಸ್ ಇವಾಗ ಗೋ ಕಾರ್ಟಿಂಗ್ ಎಲ್ಲ ಮುಗೀತು. ಮುಗಿದ್ ಗಾಯ್ಸ್, ಈಗ ಇಲ್ಲೇ ಇಲ್ಲ ಗೋ ಕಾರ್ಟಿಂಗ್ ಮಾಡ್ತಿದ್ದೆ ನೀನು. ಅಟ್ಲೀಸ್ಟ್ ನಾನು ಎಲ್ಲಿ ಇಟ್ಕೊಂಡಿದ್ರೆ ಏನೋ ಒಂದು ಯೂಟ್ಯೂಬಿಗೆ ಹಾಕೊಡ್ಬೋದಿತ್ತು. ಹಾಕೊಂಡ್ಬಿಡು, ಅದ್ರಾಗ ಕ್ಲಿಪ್ಪೇ ಇಲ್ವಲ್ಲ ಯಾವ್ದು. ಸಾಕ್ಬಿಡು ಇಷ್ಟೇ. ಇದಕ್ಕೆಲ್ಲ ಗೋಪುರ ಸರಿ, ಗೋ ಕಾರ್ಟಿಂಗ್ ಎಲ್ಲ ಆಡೋಕ್ಕೆ ಎಲ್ಲ ಹೆಲ್ಮೆಟ್ ಮೌಂಟ್ ಇರ್ತಾರೆ. ಹೋಗಿ ಆಯ್ತು. ಇವಾಗ ಹೋಗ್ತಾ ಇದ್ದೀವಿ. ಗೋ ಕಾರ್ಟಿಂಗ್ ಮುಗೀತು. ಇವಾಗ ಮನೆಗೆ ಹೋಗೋಣ. ಮನೆ ಎಲ್ಲಿ ಹೋಗೋಣ? ಒಂದು 4 ಬಸ್ ಕುಡಿಯೋಣ. ಅದೇ ಗೊತ್ತಾಗ್ತಿಲ್ಲ. ಸೊ ಗೈಸ್ ನೋಡಿರಲ್ಲ, ಇಷ್ಟೊತ್ತವರೆಗೂ ಇದಾಗಿತ್ತು ಇವತ್ತಿನ ಲಾಗ್. ಏನಂದರೆ ಇವಾಗ ಗೋ ಕಾರ್ಟಿಂಗ್ದು ಕ್ಲಿಪ್ಸ್ ಇಲ್ಲ, ಯಾಕಂದರೆ ಅದು ನಮ್ಮ ಹತ್ರ ಮೌಂಟು ಇರಲಿಲ್ಲ ಬಿಡಿ. ಅದಕ್ಕೋಸ್ಕರ ಅದು ನಾವು ಡ್ರೈವ್ ಮಾಡಿದ್ದೆಲ್ಲ ಹಾಕೋಕ್ಕಾಗಲ್ಲ. ಸಾರಿ, ಆದಷ್ಟು ಬೇಗ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಯಾವ್ದಾದ್ರು ಗೋ ಕಾರ್ಟಿಂಗ್ ಹೋದಾಗ ಮೌಂಟ್ ತೊಗೊಂಡೋಗ್ತೀನಿ, ಹೆಲ್ಮೆಟ್ ಮೌಂಟ್ ತೊಗೊಂಡೋಗಿ ಕ್ಲಿಯರ್ ಪಿಕ್ಚರ್ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.